ನಿನ್ನೆಯವನು, ಇವತ್ತಿನವನು ಮತ್ತು ನಾಳೆ. ಎಲ್ರಿಗೂ ನಮಸ್ಕಾರ. ಒಂಥರ ಸಭಾ ಕಂಪನ, ಮುಂದೆ ಶಿವಣ್ಣ, ಪಕ್ಕದಲ್ಲಿ ನೀವು. ಕನ್ನಡ ಚಿತ್ರರಂಗನ ಸ್ಯಾಂಡಲ್ವುಡ್ ಅಂತಿದ್ವಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತಿದ್ವಿ. 2011ರಲ್ಲಿ ಬೆಳಗಾವಿಯಲ್ಲಿ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಆ ಸಮ್ಮೇಳನಕ್ಕೆ ಬಹಳ ದೊಡ್ಡ ಕನ್ನಡ ಚಿತ್ರರಂಗದಿಂದ ಒಂದು ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಒಂದು ಹೆಸರು ಕೊಡಬೇಕು, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅನ್ನೋದ, ಅದು ಕನ್ನಡ ಸಾಹಿತ್ಯ ಸಮ್ಮೇಳನ. ಅಲ್ಲಿ ಚಂದನ ವನ ಅಂತ, ಚಂದನ ಅಂದರೆ ಸ್ಯಾಂಡಲ್, ವನ ಅನ್ನೋದನ್ನ ಕಾಯಂ ಮಾಡಿದ್ದು ಹಂಸಲೇಖ ಸರ್. ಚಂದನವನ ಅನ್ನೋ ಪದವನ್ನ ಹುಟ್ಟು ಹಾಕಿದ್ದವತ್ತು. ಚಂದನವನ ಬಹಳಷ್ಟು ಬೇರೆ ಬೇರೆ ಅವಾರ್ಡ್ಸ್ ಏನೇ ಬಂದರೂ ಕೂಡ, ಕ್ರಿಟಿಕ್ಸ್ ಕೊಡೋ ಅವಾರ್ಡ್ ಅಂದ್ರೆ ವಿಮರ್ಶಕ ಅನ್ನೋನು ಮೊದಲೇ ಕಟುವಾಗಿ ವಿಮರ್ಶಿಸೋನು, ಅತ್ತೆ ನಾವು ಸೊಸೆ ಅಂಥದ್ದು. ವಿಮರ್ಶಕರ ಕಣ್ಣಿಗೂ ಒಂದು ಜನಪ್ರಿಯ ಗೀತೆ ಅಥವಾ ಜನಪ್ರಿಯ ಯಾವುದೇ ಕೆಲಸ, ಸಿನಿಮಾ, ಅದಕ್ಕೆ ಅವಾರ್ಡ್ ಬರೋದಕ್ಕೂ ಬಹಳಷ್ಟು ನಾನು ನೋಡ್ತಿದ್ದೆ. ಎಡಿಟರ್ನಾಗ್ಲಿ, ಸಾಹಸ, ಬೇರೆ 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 ವಿಭಾಗಗಳಲ್ಲಿ ಹುಡುಕಿ, ಅಂದ್ರೆ ಆ ಸಿನಿಮಾ ಜನಪ್ರಿಯವೋ ಅಲ್ಲವೋ ಅದು ಒಂದು ಕಡೆ, ಆದರೆ ಆ ಕೆಲಸವನ್ನ ಗುರುತಿಸಿ ಕೊಡ್ತಾ ಇರುವಂತ ಅವಾರ್ಡ್. ಹಾಗಾಗಿ ಈ ಅವಾರ್ಡ್ಗೆ ಅತಿ ಹೆಚ್ಚು ಪ್ರಾಶಸ್ತ್ಯ ಇದೆ ಅಂತ ನಾನು ಭಾವಿಸ್ತೀನಿ. ಚಂದನವನ ಈ ಕ್ರಿಟಿಕ್ ಅವಾರ್ಡ್ ಹೀಗೆ ಮುಂದುವರಿಲಿ, ಒಳ್ಳೆಯದಾಗಲಿ. ಮತ್ತು ಚಂದನ ಗಿಡ ಇದೆಯಲ್ಲ, ಶ್ರೀಗಂಧದ ಗಿಡ ಅಥವಾ ಮರ, ಅದರ ಸುತ್ತ ಬೆಳೆಯುವ ಯಾವುದೇ ಜಾತಿಯ ಯಾವುದೇ ಪ್ರಭೇದದ ಗಿಡ ಮರದಲ್ಲೂ ಕೂಡ ಚಂದನದ ಕಂಪಿರುತ್ತಂತೆ. ಆ ಚಂದನದ ಕಂಪಿರುತ್ತಂತೆ. ಹಾಗೆ ಈ ಅವಾರ್ಡ್ನಿಂದ, ಈ ಇಡೀ ನಿಮ್ಮ ತಂಡದಿಂದ ಬೇರೆ 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 ಕಡೆಗೂ ಕೂಡ ಈ ಕಂಪು ಹರಡಲಿ ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ. ಮತ್ತು ವಿಶೇಷವಾಗಿ ಜೇನು ದನಿಯೋಳೆ ಹಾಡನ್ನ ಇಷ್ಟು ದೊಡ್ಡ ಹಿಟ್ ಮಾಡಿದಂಥ ಕರ್ನಾಟಕದ ಮತ್ತು ಕರ್ನಾಟಕದ ಆಚೆಯ ಜಗತ್ತಿನ ಎಲ್ಲ ಭಾಗದ ಕನ್ನಡದ ಮನಸ್ಸುಗಳಿಗೆ ನನ್ನ ಧನ್ಯವಾದಗಳು. ಮತ್ತು ಆ ಚಿತ್ರವನ್ನ ಮತ್ತು ಚಿತ್ರದಲ್ಲಿ ಕೆಲಸ ಮಾಡಿದಂಥ ಎಲ್ಲ ನಮ್ಮ ಗಣೇಶ್ ಪರ್ಫಾರ್ಮೆನ್ಸ್, ಇಡೀ ಚಿತ್ರತಂಡಕ್ಕೆ ನನ್ನ ಧನ್ಯವಾದಗಳು. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಒಂದು ಸಣ್ಣ ಮಾತು, ನಮ್ಮ ಜಯಂತ್ ಇದ್ದಾರೆ ಇಲ್ಲಿ, ನನ್ನನ್ನ ಸಿನಿಮಾ ಕರ್ಕೊಂಡ್ಬಂದಿದ್ದು KV ಜಯರಾಮ್ ಅವರು, ಅವರ ಮಗ ಇವರು. ಬಹಳ ಖುಷಿ ಆಗುತ್ತೆ ಒಂದು ವೇದಿಕೆಯಲ್ಲಿ ಹಂಸಲೇಖ ಸರ್ ಜೊತೆ ನಮ್ಮ KV ಜಯರಾಮ್ ಅವರೇ ಕೊಟ್ಟಿರುವಂತಹ ಅಂತಿಮತಿನ ಅವಾರ್ಡ್ ಅನ್ನ. ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಾಗೇಂದ್ರ ಪ್ರಸಾದ್. ವೈಬ್ ಅನ್ನ ಕ್ರಿಯೇಟ್ ಮಾಡಿದವರು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್.